ತುಂಬ ಖುಷಿ ಆಯಿತು. ಅವ್ರ ಜೊತೆ ಒಂದು 9 ಸಿನಿಮಾ ಮಾಡಿದ್ದೀನಿ. 22 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ನನ್ನ ಸಿನಿಮಾಗೆ ನಾನು ಯಾವತ್ತೂ ಬಂದಿಲ್ಲ. 6 ಸಿನಿಮಾ ಮಾಡಿದೆ. ಯಾವತ್ತೂ ನಾನು ಫಸ್ಟ್ ಡೇ ಫಸ್ಟ್ ಶೋ ನಾನು ಬಂದವಳೇ ಅಲ್ಲ. ಇದೇ ಫಸ್ಟ್ ಟೈಮು. ಯಾಕೆ ಅಂದರೆ ಒಂದು ಅಭಿಮಾನಿಯಾಗಿ ಬಂದಿದ್ದೀನಿ, ಒಂದು ಕಲಾವಿದೆಯಾಗಿ ಬಂದಿದ್ದೀನಿ. ಅವ್ರು ಹೊರಗಡೆ ಇದ್ದಿದ್ರೆ ನಮ್ಮ ಅವಶ್ಯಕತೆ ಇರಲಿಲ್ಲ. ಈಗ ಅವ್ರು ಒಳಗಿರೋದ್ರಿಂದ ನಾವು ಕನ್ನಡ ಇಂಡಸ್ಟ್ರಿನ ನಾವೇ ಬೆಳೆಸಬೇಕು. ನಾವು ಬೆಳೆಸಲಿಲ್ಲ ಅಂದರೆ ಬೇರೆ ಯಾರು ಬೆಳೆಸ್ತಾರೆ? ಒಂದು ನಮ್ಮ ಒಕ್ಕೂಟದಲ್ಲಿ 21 ಸಂಘ ಇದೆ. ಒಂದಲ್ಲ ಎರಡಲ್ಲ, 21 ಸಂಘನೂ ಇವತ್ತು ಜೀವನ ಮಾಡಿದೆ ಇದೊಂದು ಸಿನಿಮಾಯಿಂದ. ಎಷ್ಟೋ ಕುಟುಂಬಗಳು ಬದುಕಿದೆ. ಇವತ್ತು ಅವ್ರು ಒಳಗಡೆ ಇದ್ದಾರೆ. ಅವ್ರ ಆಚೆ ಬಂದ ಮೇಲೆ ನಮ್ಮಂತ ಎಷ್ಟೋ ಕುಟುಂಬಗಳ ಬದುಕತ್ತೆ. ಇದನ್ನ ಯಾರೂ ಮರಿಬೇಡಿ. ನಾನೊಬ್ಳು ಕಲಾವಿದೆಯಾಗಿ ಒಬ್ಳು ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಅವರೊಬ್ರು ಆಚೆ ಬಂದ್ರೆ ಎಷ್ಟೋ ಕುಟುಂಬಗಳು ಬದುಕಿದೆ, ಎಷ್ಟೋ ಕಲಾವಿದರು ಜೀವನ ಮಾಡ್ತಾರೆ. ನಮ್ಮ ಇಂಡಸ್ಟ್ರಿ ಉಳ್ಕೊಳ್ಳುತ್ತೆ, ನಮ್ಮ ಕನ್ನಡ ಅನ್ನೋದು ಉಳ್ಕೊಳ್ಳುತ್ತೆ, ನಮ್ಮತನ, ನಮ್ಮ ಜನ ಎಲ್ಲ ಉಳ್ಕೊಳ್ಳುತ್ತೆ. ಹೊಸ ವರ್ಷದ ಸೆಲೆಬ್ರಿಟಿಗಿಂತ ಇವತ್ತೇ ನಾವು ಆಲ್ರೆಡಿ ಸೆಲೆಬ್ರೇಷನ್ ಮಾಡಿದ್ವಿ. ಅದರಲ್ಲೂ ವಿಜಯಲಕ್ಷ್ಮಿ ಮೇಡಮ್ ಇದಲ್ಲ, ಒಂದೊಂದು ಸೀನು ಎಂಜಾಯ್ ಮಾಡ್ತಾ ಇದ್ರು. ಒಂದೊಂದು ಸೀನು ಕ್ಲಾಪ್ಸ್ ಆಗ್ತಾ ಇದ್ರು, ನಗ್ತಿದ್ರು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಒಂದು ಹೆಂಡತಿಯಾಗಿ ಆ ಜಾಗದಲ್ಲಿ ಕೂತ್ಕೊಂಡು ಗಂಡನ್ನ ಆ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಅವರ ನೋವು, ಕಷ್ಟ, ಸುಖ, ದುಃಖ ಎಲ್ಲವೂ ಇವತ್ತು ಮರೆತರು ಅಂತ ನಾನು ಅನ್ಕೊಂಡಿದ್ದೀನಿ. ಮರೆತರು ಅವರು. ಯಾಕೆಂದ್ರೆ ಇಷ್ಟು ಜನ ಕೊಟ್ಟಿರೋ ಪ್ರೀತಿ, ಅಭಿಮಾನಿಗಳೇ ದೇವರು ಅಂತ ನಮ್ಮ ರಾಜ್ಕುಮಾರ್ ಅವ್ರ ಅಪ್ಪಾಜಿ ಅವರು ಹೇಳ್ತಾ ಇದ್ರು. ಇವತ್ತು ಅದೇ ಅಭಿಮಾನಿಗಳು ದೇವರು. ಯಾವತ್ತೂ ಕೈ ಬಿಡ್ಲಿಲ್ಲ, ಕಲಾವಿದರನ್ನ ಯಾವತ್ತೂ ಕೈ ಬಿಡ್ಲಿಲ್ಲ. ಆ ತಾಯಿ ಚಾಮುಂಡೇಶ್ವರಿನೂ ಕೈ ಬಿಡ್ಲಿಲ್ಲ ನಮ್ಮ ದರ್ಶನ್ ಸರ್ಗೆ. ಇವತ್ತು ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ತಾ ಇದೆ. ಬಟ್ ಇಲ್ಲಿ ಬಂದಿರೋರು ಯಾರು ಶ್ರೀಮಂತರಲ್ಲ, ಎಲ್ಲ ಮನಸ್ಸಿಂದ ಶ್ರೀಮಂತರು. ಇಲ್ಲಿ ಬಂದಿರೋರು ಕಟೌಟ್ ಹಾಕೋರಿಂದ ಹಿಡಿದು, ಹೂ ಹಾಕೋರು, ಹಾಲ್ ಅಭಿಷೇಕ ಮಾಡೋರಿಂದ ಹಿಡಿದು, ಮತ್ತೆ ಅವರೆಲ್ಲ ತುಂಬಾ ದೂರದಿಂದ ಟೂ ವೀಲರ್ ಅಲ್ಲಿ, ಸೈಕಲ್ ಅಲ್ಲಿ, ಬಸ್ ಅಲ್ಲಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು. ಮತ್ತೆ ಅನ್ನದಾತರು ಚೆನ್ನಾಗಿರ್ಬೇಕು. ಪ್ರೊಡ್ಯೂಸರು ನಮ್ಮ ದರ್ಶನ್ ಸರ್ಗೆ ಯಾವಾಗ್ಲೂ ಒಂದು ಹೇಳ್ತಿರ್ತಾರೆ, ಅನ್ನದಾತರು ಚೆನ್ನಾಗಿರ್ಬೇಕು. ಅನ್ನದಾತರು ಚೆನ್ನಾಗಿದ್ರೆ 100 ಕುಟುಂಬಗಳು ಬದುಕುತ್ತೆ. ದಯವಿಟ್ಟು ಅವ್ರಿಗೆಲ್ಲೂ ಮೋಸ ಆಗಲ್ಲ. ನೀವು ನೆಮ್ಮದಿಯಾಗಿರಿ, ಖುಷಿಯಾಗಿರಿ. ನಮ್ಮ ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ. ಈಗ ಪಟಾಕಿ ಹೊಡೆದ್ರು, ಯಾರು ತಂದ್ರು ಅಂತ ಗೊತ್ತಿಲ್ಲ, ಯಾರು ದುಡ್ಡು ಕೊಟ್ರು ಅಂತ ಗೊತ್ತಿಲ್ಲ. ಅಭಿಷೇಕ ಮಾಡಿದ್ರು, ಯಾರು ದುಡ್ಡು? ಪ್ರೀತಿಯಿಂದ ಅಭಿಮಾನಿಗಳು ಕೊಟ್ಟಿರುವಂತ ದುಡ್ಡು. ಅವ್ರು ಸಾಲ ಮಾಡಿದ್ರು, ಎಲ್ಲೋ ಈಸ್ಕೊಂಡ್ ಬಂದ್ರು, ಏನ್ ಮಾಡಿದ್ರು ಏನಿಲ್ವೋ ಗೊತ್ತಿಲ್ಲ. ಬಟ್ ಎಲ್ಲೆಲ್ಲೋ ಕಷ್ಟಪಟ್ಟು ತಂದು ಈ ಸಿನಿಮಾನ ಈ ಮಟ್ಟಕ್ಕೆ ತಂದಿದ್ದಾರೆ. ಖುಷಿ ಆಗತ್ತೆ. ಏನಂದ್ರೆ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ. ಸತ್ಯ ಕಾಲ ಇದ್ದೇ ಇರತ್ತೆ. ಇದೇ ಸತ್ಯ. ನಾನು ಹೇಳಿದ್ನಲ್ಲ, ಅಭಿಮಾನಿಗಳಿಗೆ ನಾನು ಒಬ್ಳು ಅಭಿಮಾನಿಯಾಗಿ, ಒಂದು ಪುಟ್ಟ ಕಲಾವಿದೆಯಾಗಿ ನನ್ನ ಅಭಿಮಾನಿಗಳಿಗೆ ಎಲ್ರಿಗೂ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರ. ಅದಕ್ಕಿಂತ ಬೇರೆ ಪದಗಳಿಲ್ಲ. ಬಟ್ ಎಲ್ಲರೂ ಹುಷಾರಾಗಿ ಮನೆಗೆ ಹೋಗಿ, ನಿಮ್ದೇ ಆದಂತ ನಿಮ್ಮ ಒಂದು ಕುಟುಂಬ ಕಾಯ್ತಾ ಇರತ್ತೆ. ಜೋಪಾನವಾಗಿ ಹೋಗಿ, ತಳ್ಳಿ ನೂಕಾಡಬೇಡಿ. ಯಾಕಂದ್ರೆ ನೀವು ಬಿದ್ದರೆ ನಿಮ್ಮ ಮನೆಯಲ್ಲಿ ಕುಟುಂಬದವರು ನಿಮ್ಮನ್ನು ನಂಬ್ಕೊಂಡಿರ್ತಾರೆ. ಆದಷ್ಟು ಹುಷಾರಾಗಿ ಮನೆಗೆ ಹೋಗಿ. ಇದು ದರ್ಶನ್ ಸರ್ ಹೇಳ್ತಾ ಇದ್ರು, ಅದನ್ನ ನಾನು ಹೇಳ್ತಾ ಇದ್ದೀನಿ. ಇದ್ದಿದ್ರೆ ವಿಜಯಲಕ್ಷ್ಮಿ ಮೇಡಮ್ ತಪ್ಕೊಂಡ್ಬಿಡೋದು. ಆ ಸ್ಕ್ರೀನಲ್ಲಿ ನೋಡಿ ನನ್ಗೆ ಆ ಕ್ಷಣ ಒಂದು ಹೆಣ್ಣಾಗಿ ಅನ್ನಿಸ್ತು. ನಾನೊಂದು ಹೆಣ್ಣಾಗಿ ನನ್ನ ಅಣ್ಣ ಅನ್ಕೊಳ್ತೀನಿ. ಯಾಕೆಂದ್ರೆ ದರ್ಶನ್ ಸರು ಆ ಜಾಗದಲ್ಲಿ ಅಲ್ಲಿದ್ದಾಗ ವಿಜಯಲಕ್ಷ್ಮಿ ಮೇಡಮ್ಗೆ ಅಲ್ಲಿದ್ದಿದ್ರೆ ಗಂಡ ಅಂದ್ರೆ ದರ್ಶನ್ ಸರು ಆ ಜಾಗದಲ್ಲಿ ಅಲ್ಲಿದ್ದಾಗ ವಿಜಯಲಕ್ಷ್ಮಿ ಮೇಡಮ್ಗೆ ಅಲ್ಲಿದ್ದಿದ್ರೆ ಗಂಡ ಬಾಚಿ ತಪ್ಕೊಂಡು ಒಂದು ಮುತ್ತು ಕೊಡ್ತಾ ಇದ್ರು. ಯಾಕೆಂದ್ರೆ ಆ ನೋವು, ಆ ಕಷ್ಟ, ಆ ಸುಖ, ಆ ದುಃಖ ಎಲ್ಲ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಒಂದೊಂದು ಶಾರ್ಟು ನಮ್ಮ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲೂ ಅಂಬರೀಷ್ ಅಣ್ಣನ ಎಲ್ಲೂ ಮರ್ತಿಲ್ಲ. ಆ ಅಂಬರೀಷ್ ಅಣ್ಣನ ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅವರಿಬ್ರು ಕಾಂಬಿನೇಷನ್ ನೋಡ್ತಾ ಇದ್ರೆ ಆ ಪ್ರೀತಿ ವಿಶ್ವಾಸ ಹಾಗೆ ಉಳ್ಕೊಂಡಿರ್ಲಿ ಅಂತ ಕೇಳ್ತೀನಿ. ಅವರಿಬ್ರು ಸೀನು ಇಷ್ಟ ಆಯ್ತು ಮೇಡಮ್. ಅಂಬರೀಷ್ ಅಣ್ಣನ ಸೀನು, ದರ್ಶನ್ ಸೀನು ಅದು ಮಿಸ್ ಆಗಿತ್ತು ಒಂದಷ್ಟು ದಿನ ಗ್ಯಾಪ್ ಅಲ್ಲಿ. ಈಗ ಅದು ಈ ಸ್ಕ್ರೀನ್ ಮೇಲೆ ನೋಡಿದ್ವಿ, ನಂಗೆ ತುಂಬಾ ಖುಷಿ ಆಯ್ತು. ಡೆವಿಲ್ ಅವ್ರು ಹೇಳೋದು ಚಂದ, ಅದು ತುಂಬಾ ಕ್ಯೂಟ್ ಆಗಿದೆ. ಅದು ಚೆನ್ನಾಗಿದೆ. ಒಳ್ಳೇದಾಗ್ಲಿ ಸಿನಿಮಾಗೆ. ಆಲ್ ದ ಬೆಸ್ಟ್ ಡೆವಿಲ್ ಸಿನಿಮಾ. ಪ್ರತಿಯೊಬ್ರು ಬಂದು ಸಿನಿಮಾ ಥಿಯೇಟರ್ ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸಿ. ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರತಿಯೊಂದು ಸಿನಿಮಾನು ಗೆಲ್ಲಿಸಿ ಅಂತ ಕೇಳ್ಕೊತೀವಿ. ಯಾಕೆಂದ್ರೆ ನಮ್ಮ ಕರ್ನಾಟಕ ಚೆನ್ನಾಗಿರ್ಬೇಕು, ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು. ಮೊದಲು ನಾವು ಚೆನ್ನಾಗಿದ್ರೆ ನಮ್ಮ ಕನ್ನಡನ ತಿರುಗಿ ನೋಡ್ಬೇಕು ಬೇರೆಯವ್ರು. ಇವತ್ತು ತಿರುಗಿ ನೋಡ್ತಾ ಇದ್ದಾರೆ.
ಪ್ರತಿ ಒಂದು ಕಡೆನೂ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿನ ತಿರುಗಿ ನೋಡ್ತಾ ಇದ್ದಾರೆ. ಹಾಗೆ ಮಾಡಿದ ಅಭಿಮಾನಿಗಳು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಒಳ್ಳೇದಾಗ್ಲಿ, ನಿಮ್ಮೆಲ್ಲ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ತುಂಬಾ ಖುಷಿ, ನನಗೆ ಮಾತೇ ಬರ್ತಾ ಇಲ್ಲ. 3 ಗಂಟೆಗೆದ್ದು ರೆಡಿಯಾಗಿ ಆಶ್ರಮ ಇದೆ ನಂದು, ಅಲ್ಲಿಂದ ಇಲ್ಲಿಗೆ ಬಂದು ನಾನು ಇದನ್ನ ನೋಡ್ಬೇಕು ಅಂತಾನೆ ಬಂದೆ. ಈ ಖುಷಿ ಮತ್ತೆ ಮತ್ತೆ ಸಿಗಲ್ಲ, ಸಿಕ್ಕಿದಾಗ ನಾವು ಅನುಭವಿಸ್ಬೇಕಂತೆ. ಹಾಗೆ ಇದು ಖುಷಿ ಸಿಕ್ಕಿದೆ. ನಾನು ಒಬ್ಳು ಕಲಾವಿದಾಗ ಒಬ್ಳು ಅಭಿಮಾನಿಯಾಗಿ ಅನುಭವಿಸ್ತಾ ಇದ್ದೀನಿ. ನಿಜವಲ್ಲೂ ಖುಷಿ ಆಯ್ತು. ಒಳ್ಳೇದಾಗ್ಲಿ.